ರಾಜ್ಯದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರ್ತಕ್ಕಂಥ ನಾಯಕತ್ವ ಇರ್ತಕ್ಕಂಥ ಬಂಗಾರಪ್ಪನವ್ರನ್ನ ನಾನು ಯಾವಾಗಲೂ ನೆನೆಸ್ಕೊಳ್ತಾ ಇದ್ದೀನಿ. ಅನೇಕ ಕೆಳವರ್ಗದ ನಾಯಕರಿಗೆ ಶಕ್ತಿ ತುಂಬಿದಂಥ ನಾಯಕರು. ರಾಜ್ಯದ ಎಲ್ಲ ಹಳ್ಳಿಗಳು ಇವತ್ತು ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಅಂತಂದು ಹೇಳಿ ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ ಅಂದರೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವ್ರ ಕೊಡುಗೆ ಅದ್ಭುತವಾದದ್ದು. ಬಹಳ ಮುಖ್ಯವಾದ ವಿಚಾರ ಅಂತಂದು ಹೇಳಿದ್ರೆ ಫ್ರೀ ಕರೆಂಟ್ ಕೊಟ್ಟಿದ್ದು, ರೈತರಿಗೆ ಪುಕ್ಕಟೆ ಕರೆಂಟ್ ಕೊಡೋ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಮೊದಲನೆಯವರವರು. ಅವ್ರಿಗೆ ಗೊತ್ತಿತ್ತು ಆರ್ಥಿಕ ಸ್ವಾತಂತ್ರ್ಯ ಬರಬೇಕಾದ್ರೆ, ಹಳ್ಳಿಗಳು ಉದ್ಧಾರ ಆಗಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಬರಬೇಕು. ಇವತ್ತು ಆರ್ಥಿಕ ಸ್ವಾತಂತ್ರ್ಯ ಹಳ್ಳಿಗಳಿಗೆ ಬಂದಿದೆ ಅಂದರೆ ಅದು ಬಂಗಾರಪ್ಪನವ್ರ ಕೊಡುಗೆ ಅಂತಂದು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೆರಡು ವಿಚಾರ ನಾವು ಮರೆಯದೆ ಅಂಥದ್ದು, ಮೂಲಭೂತ ಸೌಕರ್ಯಗಳು. ಅವ್ರಿಗೆ ಗೊತ್ತಿತ್ತು ಬಡತನ ಅವಮಾನದಲ್ಲಿ ಬದುಕುವಂಥ ಜನಕ್ಕೆ ಒಂದು ಸೂರು ಕೊಡಬೇಕು ಅನ್ನೋ ಆಲೋಚನೆ ಅವ್ರ ತಲೆ ಬಂದು ಆಶ್ರಯ ಅಂತ ಯೋಜನೆ ಮಾಡಿ ಯಾರೂ ಮನೆ ಇಲ್ಲದೆ ಇರಬಾರ್ದು, ನಿವೇಶನ ಇಲ್ಲದೆ ಇರಬಾರ್ದು ಅನ್ನೋ ಒಂದು ಪರಿಕಲ್ಪನೆ ಇತ್ತಲ್ಲ, ಅದು ಅದ್ಭುತವಾದ್ದು. ಇವತ್ತು ಅನೇಕ ಜನ ಮಕ್ಕಳು, ಅನೇಕ ಜನ ನೌಕರಿಲಿದ್ದಾರೆ, ಹಳ್ಳಿಯ ಮಕ್ಕಳು. ಇವತ್ತು ನಾವು ನೆನಪು ಮಾಡ್ಕೋಬೇಕು ಅವ್ರನ್ನ. ಗ್ರಾಮೀಣ ಕುಪಾಂಕವನ್ನು ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಅನೇಕ ಜನ ಹಳ್ಳಿ ರೂಟದವರು ನೌಕರಿ ಸೇರಿ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಹೆಮ್ಮೆ ಪಡುವಂಥ ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಜಾತಿಯು ನಾಯಕತ್ವ ಬೆಳೆ ಪರಿಕಲ್ಪನೆ ಅದು ಅದ್ಭುತವಾದ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ರಾಜ್ಯ ಮಟ್ಟದಲ್ಲಿ ನಾಯಕರುಗಳಾಗಿದ್ದಾರೆ, ಬಂಗಾರಪ್ಪನವ್ರ ಕೊಡುಗೆಯಿಂದ ಆಗಿರ್ತಕ್ಕಂಥದ್ದು ಎಲ್ಲ ಜಾತಿಯಲ್ಲೂ ಆಗಿದ್ದಾರೆ ಅಂದರೆ ಹೆಮ್ಮೆ ಪಡುವಂಥ ವಿಚಾರ. ಅವ್ರಿಗೆ ಗೊತ್ತಿತ್ತು ಎಲ್ಲ ಜಾತಿಗೂ ನಾಯಕತ್ವ ಬರಬೇಕು, ಆಗ ಮಾತ್ರ ಈ ಕೆಳವರ್ಗಕ್ಕೆ ನ್ಯಾಯ ಸಿಗ್ತದೆ ಅನ್ನೋದು ಬಂಗಾರಪ್ಪನವ್ರ ಪರಿಕಲ್ಪನೆ ಆಗಿತ್ತು. ಅದನ್ನೇ ಹಾಗಾಗಿ ಅನೇಕ ಜನ ನಾಯಕರು ಅವರಿಂದ ದೊಡ್ಡ ಮಟ್ಟದಲ್ಲಿ ಬೆಳೆದು ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಆದಿಯಾಗಿ, ಜಾರ್ಜ್ ಆದಿಯಾಗಿ ಅನೇಕ ಜನ ನಾಯಕರುಗಳು ಬಂಗಾರಪ್ಪನವ್ರ ಕೊಡುಗೆ ಅಂತ ಹೇಳಿದ್ರೆ ಹೆಮ್ಮೆ ಪಡುವಂಥ ವಿಚಾರ. ಇನ್ನು ಅವರ ಮಗ ಮಧು ಬಂಗಾರಪ್ಪನವರು ಅತ್ಯಲ್ಪ ಅವಧಿಯಲ್ಲಿ ದೊಡ್ಡ ಸಾಧನೆ ಮಾಡಿದ ಕೀರ್ತಿ ಅವರಿಗೆ ಬರುತ್ತೆ. ಕಾರಣ ಅಂತಂದು ಹೇಳಿದ್ರೆ ಅವತ್ತು ಆರ್ಥಿಕ ಸ್ವತಂತ್ರ ಬಂಗಾರಪ್ಪನವ್ರು ಕೊಟ್ಟಿದ್ರೆ ಎಜುಕೇಷನಲ್ಲಿ ಮುಂದೆ ಬರಬೇಕು ಅನ್ನೋ ಪರಿಕಲ್ಪನೆಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟಂತ ನಾಯಕ ನಮ್ಮ ಮಧು ಬಂಗಾರಪ್ಪ. ಎಜುಕೇಶನ್ ರೈಟ್ ಬಿಲ್ ಮನಮೋಹನ್ ಸಿಂಗ್ ತಂದಿದ್ರು. ಏನ್ ಹೇಳಿದ್ರು? ಎಜುಕೇಶನ್ ರೈಟ್ ಬಿಲ್ ಅಲ್ಲಿ ಹೇಳ್ತದೆ ಎಲ್ರಿಗೂ ಎಜುಕೇಶನ್ ಕೊಡಬೇಕು ಅಂತ ಹೇಳಿ, ಶಾಲೆ ಬಿಟ್ಟವ್ರನ್ನು ಕರ್ಕೊಂಬಂದು ಶಾಲೆಗೆ ಸೇರಿಸ್ಕೋಬೇಕು ಅಂತ ಎಜುಕೇಶನ್ ಹೇಳುತ್ತೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಕ್ರಮವಾಗಿ ನಡೆದಂಥವ್ರು ನಮ್ಮ ಮಧು ಬಂಗಾರಪ್ಪ. ಈಗ ನಮ್ಮ ನೋಡಿ ಕ್ರಾಂತಿನೇ ನಡೆದೋಯ್ತು. ನಮ್ಮ ಹಳ್ಳಿ ಮಕ್ಕಳು ಓದಲ್ಲ ಅಂತ ತಿಳ್ಕೊಂಡು, ನಾವು ಬಸ್ ಹತ್ತಕ್ಕಾಗಲ್ಲ, ಬೇರೆ ಮಕ್ಕಳಂಗೆ ಬದುಕಕ್ಕಾಗಲ್ಲ ಅಂತ ತಿಳಿದಂಥ ನಮ್ಮ ವರ್ಗಗಳಿಗೆ ಮಧು ಬಂಗಾರಪ್ಪನವ್ರು ಬಂದ ಮೇಲೆ ಶಕ್ತಿ ಬಂತು. ಆ ಶಕ್ತಿ ಎಂಥದ್ದಪ್ಪ ಅಂದರೆ ಪಬ್ಲಿಕ್ ಸ್ಕೂಲ್ಸ್, ಇಂಗ್ಲಿಷ್ ಮೀಡಿಯಂ ಕೆಲವೇ ವರ್ಗದ ಸ್ವತ್ತಾಗಿತ್ತು. ಎಲ್ಲ ವರ್ಗದ ಸ್ವತ್ತು ಮಾಡಬೇಕು ಅಂತ ದಿಟ್ಟ ಹೆಜ್ಜೆ ಇಟ್ಟವರು ಅಂದರೆ ನಮ್ಮ ನಾಯಕ ಮಧು ಬಂಗಾರಪ್ಪ. ಅದು ಮುಂದುವರಿಸ್ಬೇಕು. ಪ್ರತಿ ಹಳ್ಳಿಲೂ ಎಜುಕೇಶನ್ ಬಂದ. ಅಂಬೇಡ್ಕರ್ ಹೇಳ್ತಾ ಇದ್ರು, ಎಜುಕೇಶನ್ ಈಸ್ ದಿ ಓನ್ಲಿ ಸೊಲ್ಯೂಷನ್ ಫಾರ್ ಆಲ್ ರೆಮಿಡಿ ಅಂತಂದು ಹೇಳ್ತಾ ಇದ್ರು. ಅದನ್ನು ಅರ್ಥ ಮಾಡ್ಕೊಂಡು ನಡೆದಂಥವ್ರು ನಮ್ಮ ಮಧು ಬಂಗಾರಪ್ಪ. ಎಜುಕೇಶನ್ ಕೊಟ್ಟರು ಮಾತ್ರ ನಮ್ಮ ಸಮಾಜಗಳು ಉದ್ಧಾರ ಆಗ್ತದೆ ಅಂತಂದು ಹೇಳಿ ತೋರಿಸ್ಕೊಟ್ಟಿದ್ದಾರೆ. ನನಗೆ ಹೆಮ್ಮೆ ಆಗ್ತದೆ. ಆ ಕಾಲದಲ್ಲಿ ಸೊರಬ ಸಾಗರದಲ್ಲಿ ಭೂಮಿ ಹೋರಾಟ ನಡೀತಾ ಇದ್ರೆ ನಮಗೆ ಭೂಮಿ ಹಕ್ಕು ಅಂತಂದು ಹೇಳಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ದೇವರಾಜ ಅರಸರ ಕಾಲದಲ್ಲಿ ಭೂ ಸುಧಾರಣೆ ಕಾಯ್ದೆ ತಂದು ಎಲ್ರಿಗೂ ಭೂಮಿ ಕೊಡಿಸುವಂಥ ಕೆಲಸ ಮಾಡಿದ್ದು
ನಮ್ಮ ಬಂಗಾರಪ್ಪನವರಲ್ವಾ? ನಂತರ ಅಧಿಕಾರ ಬಂದ ತಕ್ಷಣನೇ ಸರ್ಕಾರಿ ಭೂಮಿ ಲ್ಯಾಂಡ್ ಗ್ರಾಂಟ್ ಮಾಡ್ತಾ ಇದ್ರ ಆ ಕಾಲದಲ್ಲಿ. ಯಾರಿಗೆ ಮಾಡ್ತಿದ್ರಿ ನೀವು? ಎಲ್ರಿಗೂ ಹೊಡೆದವ್ರಿಗೆ ಜಮೀನು ಕೊಡ್ಬೇಕು ಅಂತ ಕಾನೂನು ತಂದವರು ಯಾರು ಈ ರಾಜ್ಯದಲ್ಲಿ? ಅಕ್ರಮ ಭೂಮಿ ಸಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಅನೇಕ ರೈತರಿಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿ ಭೂಮಿ ಕೊಡುವಂತ ಕೆಲಸ ಮಾಡಿದ್ರಲ್ಲ, ಸಾಮಾನ್ಯ ವಿಚಾರನ ಇದು? ಬೇರೆ ಬೇರೆ ಕೂಡ ಸಿಗ್ತಾರೆ, ಭೂಮಿ ಕೊಡೋರು ಸಿಕ್ಕಲ್ಲ ಕಣ್ರಿ. ಅಂತ ಭೂಮಿ ಕೊಟ್ಟಂತ ನಾಯಕ ನಮ್ಮ ಬಂಗಾರಪ್ಪ ಒಬ್ಬರೇ ಅಂತಂದು ಹೇಳಿ ಫಾರಂ ನಂಬರ್ 7ರಲ್ಲಿ 50ರಲ್ಲಿ ಅರ್ಜಿ ಹಾಕುವಂತ ಕೆಲಸ ಮಾಡಿಸಿ ಆ ಭೂಮಿ ಕೊಟ್ಟಂತ ಕೆಲಸ ಯಾವ ಮುಖ್ಯಮಂತ್ರಿಗಳು ಮಾಡಲಿಲ್ಲ. ಅವ್ರು ಮಾಡಿದ್ರು ಅಂತ ಹೆಮ್ಮೆ ಪಡುವಂತ ವಿಚಾರ.